ನಮಸ್ಕಾರ ಸ್ನೇಹಿತರೆ ಹಾಗೂ ಬಂಧುಗಳೇ, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನ, ಇಂದಿನ ದಿನ ಸುಗಮವಾಗಲಿ ಸುದಿನವಾಗಲಿ ಅಂತ ಬಯಸ್ತಾ ಮುಂಜಾನೆಯ ಮಾತಿಗೆ ತಮಗೆ ಆಧಾರದ ಸುಸ್ವಾಗತ. ಇಂದಿನ ದಿನದ ಪರಿಚಯ 21ನೇ ಶತಮಾನ, 21ನೆಯ ವರ್ಷ, ಅಕ್ಟೋಬರ್ ತಿಂಗಳ 18ನೇ ತಾರೀಕು ಸೋಮವಾರ. ಹಾಗೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತ್ಖಂಡೇ ಭರತವರ್ಷೆ ಜಂಬೂದ್ವೀಪೆ ಆರ್ಯವರ್ತೆ ಗೋದಾವರ್ಯಾः ದಕ್ಷಿಣತೀರೆ ಶಾಲಿವಾಂಸಕೆ अस्मिन् वर्तमाने ವ್ಯವಹಾರಿಕೆ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜಮಾಸೆ ಶುಕ್ಲಪಕ್ಷೆ ಅದ್ಯ ತ್ರಯೋದಶ್ಯಾಯಾಂ ತಿಥೌ ಹಿಂದುವಾಸರೆ. ಹೇಗಿದೆ ನೋಡಿ ದಿನದ ಪರಿಚಯ. ಸನಾತನ ಧರ್ಮ ಅಂದರೆ ಇದು. ಎಲ್ಲಿದ್ದೀವಿ, ಹೇಗಿದ್ದೀವಿ ಎಲ್ಲ ಹೇಳಿಬಿಡುತ್ತೆ. ಸ್ನೇಹಿತರೆ ಹಾಗೂ ಬಂಧುಗಳೇ, ಮುಂಜಾನೆಯ ಮಾತಿಗೆ ತಮಗೆ ಆಧಾರದ ಸುಸ್ವಾಗತ. ಹಿಂದಿನ ಎರಡು ಮುಂಜಾನೆಯ ಮಾತುಗಳಲ್ಲಿ GST ವಿಚಾರವಾಗಿ ಒಂದಿಷ್ಟು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಮುಂದುವರೆದ ಭಾಗವಾಗಿ ಇವತ್ತು 3ನೇಯ ಭಾಗ ಇದು. GSTಯ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳೋದಕ್ಕೆ ಇವತ್ತು ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ ಹಾಗೂ ಬಂಧುಗಳೇ, GST 1 ಜುಲೈ 2017 ಇಂಪ್ಲಿಮೆಂಟ್ ಮಾಡಲಾಯಿತು ಭಾರತ ದೇಶದಲ್ಲಿ. ಮೋದಿ ಸರ್ಕಾರ ಧೈರ್ಯ ತಗೊಂಡು ಈ GSTಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. 16 ಟ್ಯಾಕ್ಸ್ ಸಿಸ್ಟಮ್ಸ್ ಏನಿತ್ತು, ಇನ್ಸ್ಪೆಕ್ಟರ್ ರಾಜ್ ಏನಿತ್ತು, ಇದನ್ನೆಲ್ಲ ಬದಿಗೊತ್ತಿ ಒಂದೇ ಒಂದು GST ಎಂಬ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ತೆರಿಗೆ ವ್ಯವಸ್ಥೆಯನ್ನು ಭಾರತದಲ್ಲಿ ಅಳವಡಿಸಲಾಯಿತು. ಪ್ರಾರಂಭದಲ್ಲಿ ಒಂದಿಷ್ಟು ತೊಡಕುಗಳು ಇತ್ತು. ಬರ್ತಾ ಎಲ್ಲ ಸರಿ ಹೋಗಿದೆ. ಈಗ ಏಕರೂಪದ ತೆರಿಗೆ ವ್ಯವಸ್ಥೆ. ಮುಂಚೆ ಮಲ್ಟಿಪಲ್ ಟ್ಯಾಕ್ಸಸ್ ಇತ್ತು. ಟ್ಯಾಕ್ಸ್ಗಳ ಪ್ರಮಾಣ ಎಷ್ಟು ಇತ್ತು ಅಂದರೆ ಸುಮಾರು 30-40% ಟ್ಯಾಕ್ಸ್ಗಳು ಹೊರೆ ಆಗ್ತಿದ್ವು ಜನರಿಗೆ. ಈಗ ನೋಡಿ ಬಹಳ ಕಮ್ಮಿ ಇದ್ದಾವೆ ಟ್ಯಾಕ್ಸ್ಗಳು. ಆಹಾರದ ವಿಷಯಗಳ ಮೇಲೆ 5%, ಕೆಲವು ವಿಷಯಗಳ ಮೇಲೆ 12%, ಕೆಲವು ವಿಷಯಗಳ ಮೇಲೆ 18%, ಕೆಲವು ವಿಷಯಗಳ ಮೇಲೆ 28%. ಹೀಗೆ ಲಕ್ಸುರಿ ಐಟಮ್ಸ್ ಬೆಲೆ ಸ್ವಲ್ಪ 28% ಇದೆ. ಇನ್ನು ತೈಲ, ವಾಹನಗಳಿಗೆ ಹಾಕುವ ತೈಲ GST ಸಿಸ್ಟಮ್ ಒಳಗಡೆ ಬಂದಿಲ್ಲ. ಯಾಕೆಂದರೆ ಸರ್ಕಾರಕ್ಕೆ ಎಣ್ಣೆಗಳಲ್ಲೇ ಜಾಸ್ತಿ ತೆರಿಗೆ ಬರೋದು. ವಾಹನಗಳಿಗೆ ಹಾಕುವ ಎಣ್ಣೆ ಹಾಗೂ ಕುಡಿಯುವ ಎಣ್ಣೆ ಬಿಟ್ಬಿಡಿ, ಅವರು ಎಷ್ಟು ಟ್ಯಾಕ್ಸ್ ಜಾಸ್ತಿ ಹಾಕಿದಷ್ಟು ಒಳ್ಳೆದು, ಜನರು ಕಡಿಮೆ ಕುಡಿಬೇಕು. ಆದರೆ ವಾಹನಗಳ ಮೇಲಿನ ತೆರಿಗೆ ಪ್ರಮಾಣ ಕಡಿಮೆ ಮಾಡಬೇಕು. ಯಾಕಂದರೆ ಅಷ್ಟೊತ್ತರ ಆಗೋಗ್ಬಿಟ್ಟಿದೆ. ಪೆಟ್ರೋಲ್ನ ರೇಟು 108 ರೂಪಾಯಿ ಆಗಿದೆ. ಸಾಧಿಸ್ಕೊಳ್ಳೋದು ಭಾಳ ಕಷ್ಟ. ಹಾಗಾಗಿ ಪೆಟ್ರೋಲಿನ ಬೆಲೆ ಜಗ್ಗಿಸಬೇಕು ಅಂದರೆ ಮೂಲ ಬೆಲೆ ಪೆಟ್ರೋಲಿಂದು 35-40 ರೂಪಾಯಿ ಆದರೆ ಮಿಕ್ಕಿರೋ ದುಡ್ಡು ಟ್ಯಾಕ್ಸ್ಗಳ ಮುಖಾಂತರ ಸರ್ಕಾರಗಳಿಗೆ ಹೋಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಸುಮಾರು 25 ರೂಪಾಯಿನಷ್ಟು, ರಾಜ್ಯ ಸರ್ಕಾರಕ್ಕೆ ಸುಮಾರು 40-45 ರೂಪಾಯಿನಷ್ಟು ತೆರಿಗೆಗಳು. ಏನು ಮಾಡಬೇಕು ಅಂದರೆ ಈ ಪೆಟ್ರೋಲ್, ಡೀಸೆಲ್ ಈ ವಿಚಾರಗಳನ್ನ ಏಕರೂಪದ ತೆರಿಗೆ GST ಒಳಗಡೆ ತಂದರೆ ಸ್ವಲ್ಪ ಈ ಟ್ಯಾಕ್ಸ್ಗಳ ಪ್ರಮಾಣ ಕಡಿಮೆ ಆಗ್ಬೋದು. ಆಗ ರೇಟ್ ಕೂಡ ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸರ್ಕಾರ ಈ ದಿಶೆಯಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಇಂಧನಗಳ ರೇಟ್ ಜಾಸ್ತಿ ಆದರೆ ಪ್ರತಿಯೊಂದು ಸಾಗಾಣಿಕೆ, ಸರಕು ಸಾಗಾಣಿಕೆ, ಪ್ರಯಾಣ, ಪ್ರತಿಯೊಂದು ವಿಷಯಗಳು ದುಬಾರಿ ಆಗ್ತವೆ. ಸರಕು ಸಾಗಣೆ ದುಬಾರಿ ಆದರೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ. ಜನರಿಗೆ ತಲುಪುವಾಗ ತುಂಬ ದುಬಾರಿ ಆಗುತ್ತೆ. ಸರ್ಕಾರ ಈ ದಿಶೆಯಲ್ಲಿ ಯೋಚನೆ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ. ಯಾವತ್ತಾಗ್ಬೋದು ಅಂತ ಕಾದು ನೋಡಬೇಕು. ತುಂಬ ಕಾಯುವ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. GSTನಲ್ಲಿ ಬಹಳ ವಿಚಾರಗಳಿವೆ. GST ಹೇಗೆ ಕೆಲಸ ಮಾಡುತ್ತೆ, ವ್ಯಾಪಾರಿಗಳಲ್ಲಿ ಹೇಗೆ ಕೆಲಸ ಮಾಡ್ತಿದೆ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೆಲಸ ಹೇಗೆ ಮಾಡ್ತಿದೆ ಅಂತ ನಾನು ಹೇಳಿದ್ದೀನಿ. ಇವತ್ತು ನೋಡಿ GST ಸಂಪೂರ್ಣವಾಗಿ ನಮ್ಮಲ್ಲಿ ಅಳವಡಿಕೆ ಆಗಲಿಲ್ಲ. ಯಾಕೆಂದರೆ
ಜಿ ಎಸ್ ಟಿನಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂದರೆ, ಈ ಕಾಳಸಂತೆ ಏನಿದೆ ಅದನ್ನು ಜಿ ಎಸ್ ಟಿ ಸಿಸ್ಟಮ್ನಲ್ಲಿ ತರಬೇಕು ಅನ್ನೋದು ಮುಖ್ಯವಾದ ವಿಚಾರ. ಯಾರು ನೋಡಿ ತೆರಿಗೆ ವ್ಯವಸ್ಥೆಯ ಅಡಿ ಬರದೆ ವ್ಯವಹಾರ ಮಾಡಿ, ಕ್ಯಾಶ್ ರೂಪದಲ್ಲಿ ವ್ಯವಹಾರ ಮಾಡಿ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡದೆ ವ್ಯವಹಾರ ಮಾಡುವವರಿದ್ದಾರೆ, ಅವರು ಎಲ್ಲ ಈ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ಬಂದರೆ ಸರ್ಕಾರಕ್ಕೆ ಬರುವ ಟ್ಯಾಕ್ಸ್ಗಳ ಆದಾಯ ಜಾಸ್ತಿ ಆಗ್ತದೆ. ದೇಶದ ಅಭಿವೃದ್ಧಿ ಮಾಡೋದಕ್ಕೆ ಸುಲಭ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಸುಲಭವಾಗುತ್ತೆ. ಈ ಥರದ ವಿಚಾರಗಳು ಇದರಲ್ಲಿ ಅಡಗಿವೆ. ಹಾಗಾಗಿ ಜಿ ಎಸ್ ಟಿಯಿಂದಾಗಿ ಗ್ರಾಹಕನಿಗೆ ಹೊರೆ ಕಡಿಮೆ, ಸರ್ಕಾರಕ್ಕೆ ಜಾಸ್ತಿ ಆದಾಯ ಬರಬೇಕು. ಈ ಕಾಳಸಂತೆ ಏನಿದೆ ಇದು ಆ ಮಾರುಕಟ್ಟೆ ಮೈನ್ ಸ್ಟ್ರೀಮ್ ಆಗೋಗ್ಬಿಟ್ರೆ, ಮೈನ್ ಸ್ಟ್ರೀಮಿಗೆ ಬಂದುಬಿಟ್ರೆ ಆವಾಗ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ನೋಡ್ತೀವಿ, ಈ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡದೇ ಇರೋರು, ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡದೇ ಇರೋರು ಕೋಟ್ಯಾಧೀಶರಿದ್ದಾರೆ. 50-60 ಲಕ್ಷದ ಕಾರ್ಗಳನ್ನು ತಗೊಳ್ತಾರೆ. ಆದರೆ ಎಲ್ಲ ವ್ಯವಹಾರ ಕ್ಯಾಶ್ನಲ್ಲಿ ಮಾಡಿಬಿಟ್ಟು ಯಾವುದು ಸರ್ಕಾರಕ್ಕೆ ಯಾವ ತೆರಿಗೆಯನ್ನು ಪಾವತಿ ಮಾಡೋದಿಲ್ಲ. ಅದು ಆದಾಯ ತೆರಿಗೆ ಇರಲಿ ಅಥವಾ ಜಿ ಎಸ್ ಟಿ ಇರಲಿ, ಯಾವುದೇ ತೆರಿಗೆ ಕಟ್ಟಲ್ಲ ಸಮಯಗಳು. ಎಲ್ಲ ಕ್ಯಾಶಲ್ಲಿ ವ್ಯವಹಾರ ಗೊತ್ತೇ ಆಗೋದಿಲ್ಲ. ಆದರೆ ಸುಮಾರು 10 ವರ್ಷಗಳಿಂದ ಸರ್ಕಾರಗಳು ಈ ದಿಶೆಯಲ್ಲಿ ಕೆಲಸ ಮಾಡ್ತಿದ್ದಾವೆ. ಎಲ್ಲರೂ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ಬರಬೇಕು ಅಂತ. ಜಿ ಎಸ್ ಟಿ ವಿಚಾರಕ್ಕೆ ಬಂದಾಗ, ಜಿ ಎಸ್ ಟಿನಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತಿದೆ, RCM ಅಂತಾರೆ. ಅದು ಸಂಪೂರ್ಣವಾಗಿ ಒಳಗೊಂಡ್ರೆ, ಇಂಪ್ಲಿಮೆಂಟ್ ಆದರೆ ಮಾತ್ರ ಜಿ ಎಸ್ ಟಿ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆದಾಗೆ ಆಗೋದು. RCMನಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ, ಇವಾಗ ಎ ವ್ಯಾಪಾರಿ ಒಬ್ಬ ಇರ್ತಾನೆ, ಹಾಗೆ ಬಿ ವ್ಯಾಪಾರಿ ಇರ್ತಾನೆ. ಎ ವ್ಯಾಪಾರಿ ಜಿ ಎಸ್ ಟಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ, ಬಿ ವ್ಯಾಪಾರಿ ರಿಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ. ಆಗ ಏನು ಮಾಡಬೇಕಾಗ್ತದೆ ಅಂದರೆ, ಎ ವ್ಯಾಪಾರಿ ಬಿ ವ್ಯಾಪಾರಿಯಿಂದ ಏನಾದರೂ ವಸ್ತುಗಳನ್ನು ಖರೀದಿಸಿದರೆ ಅವನಿಗೆ ಟ್ಯಾಕ್ಸ್ ಚಾರ್ಜ್ ಆಗೋದಿಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬಿ ವ್ಯಾಪಾರಿ ಟ್ಯಾಕ್ಸ್ ಚಾರ್ಜ್ ಮಾಡೋದಿಲ್ಲ, ಎ ವ್ಯಾಪಾರಿಗೆ ಟ್ಯಾಕ್ಸಿನಷ್ಟು ಹಣ ಕಡಿಮೆ ಚಾರ್ಜ್ ಆಗ್ತದೆ. ಹಾಗಾಗಿ ಎ ವ್ಯಾಪಾರಿ ತನ್ನ ಮಾಸಿಕ ವರದಿಯಲ್ಲಿ ಅನ್ರಿಜಿಸ್ಟರ್ಡ್ ಡೀಲರಿಂದ, ಬಿ ವ್ಯಾಪಾರಿಯಿಂದ ಎಷ್ಟು ಖರೀದಿಸಿದ್ದೇನೆ ಅದರ ಮೇಲೆ ಅದೇನು ರೇಟ್ ಆಫ್ ಟ್ಯಾಕ್ಸ್ ಇದೆ ಅದನ್ನು ಇವನು ಸರ್ಕಾರಕ್ಕೆ ತುಂಬಬೇಕಾಗ್ತದೆ. ನಂತರ ಮುಂದಿನ ತಿಂಗಳಲ್ಲಿ ಈ ಕಟ್ಟಿರೋ ಟ್ಯಾಕ್ಸ್ ಏನಿದೆ ಅದನ್ನು ಮುಂದಿನ ತಿಂಗಳಲ್ಲಿ ಇವನು ಟ್ಯಾಕ್ಸ್ ಪೇಮೆಂಟ್ ಮಾಡುವಾಗ ಕಳೆದು ಬಿಟ್ಟು ಮಿಕ್ಕಿದ್ದನ್ನು ಸರ್ಕಾರಕ್ಕೆ ಕಟ್ಟಿದರೆ ಆಯಿತು, ನುಕ್ಸಾನಿಲ್ಲ. ಯಾಕಂದರೆ ಬಿ ವ್ಯಾಪಾರಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದೇ ಇರೋದ್ರಿಂದ ಎ ವ್ಯಾಪಾರಿ ಆ ತಿಂಗಳಲ್ಲಿ ಕಟ್ತಾನೆ. ಯಾಕಂದರೆ ಎ ವ್ಯಾಪಾರಿಗೆ ಟ್ಯಾಕ್ಸಿನಷ್ಟು ಕಾಸ್ಟ್ ಕಮ್ಮಿ ಆಗಿರ್ತದೆ ಬಿ ವ್ಯಾಪಾರಿಯಿಂದ ಖರೀದಿ ಮಾಡಿರೋದ್ರಿಂದ, ಅವನಿಗೂ ನುಕ್ಸಾನಿಲ್ಲ. ಮುಂದಿನ ತಿಂಗಳಲ್ಲಿ ಅವನು ಮಾಸಿಕ ವರದಿ ಸಲ್ಲಿಸುವಾಗ ಏನಾಗ್ತದೆ, ಈ ಹಿಂದಿನ ತಿಂಗಳಲ್ಲಿ ಏನು ಟ್ಯಾಕ್ಸ್ ಕಟ್ಟಿದ್ದಾನೆ ಬಿ ವ್ಯಾಪಾರಿಯಿಂದ ತಗೊಂಡಿರೋ ಮೊಬೈಲಾಗಿನ ಮೇಲೆ, ಅದನ್ನು ಮುಂದಿನ ತಿಂಗಳಲ್ಲಿ ಎ ವ್ಯಾಪಾರಿ ತನ್ನ ಟ್ಯಾಕ್ಸ್ ಕಟ್ಟುವ ಮೊಬೈಲ್ಗಿನಲ್ಲಿ ಕಡಿಮೆ ಮಾಡಿ ಕಟ್ಟಿದ್ರಾಯ್ತು. ಈ ಥರ RCM. ಈ RCM ಮಾಡೋದ್ರಿಂದ ಏನು ಒಳ್ಳೆಯದು, ಈ ಕಾಳಸಂತೆ ಏನಿದೆ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಅವರು ಎಷ್ಟು ವ್ಯವಹಾರ ಮಾಡ್ತಾರೆ ವರ್ಷಕ್ಕೆ ಅಂತ ಜಿ ಎಸ್ ಟಿ ಪೋರ್ಟಲ್ನಲ್ಲಿ ದಾಖಲಾಕತ್ತೆ. ಯಾಕಂದರೆ ಮಾಸಿಕ ವರದಿಗಳು ತುಂಬುವಾಗ ಎ ವ್ಯಾಪಾರಿ ಅವನ ಡೀಟೇಲ್ಸನ್ನು ಮಾಸಿಕ ವರದಿಯಲ್ಲಿ ಹಾಕ್ತಾನೆ. ಹಾಗೆ ಏನಾಗುತ್ತೆ, ಅದು ಜಿ ಎಸ್ ಟಿ ಪೋರ್ಟಲ್ನಲ್ಲಿ ಶಿಕ್ಷಣೆ ಆಗುತ್ತೆ. ಅವನು ಬಿ ವ್ಯಾಪಾರಿ ಒಂದು ವರ್ಷದಲ್ಲಿ ಎಷ್ಟು ವ್ಯಾಪಾರ ಮಾಡಿದ್ದಾನೆ ಅಂತ ಜಿ ಎಸ್ ಟಿ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗಬೇಕು ಅನ್ನೋದು ಜಿ ಎಸ್ ಟಿ ವಿಚಾರದ ಒಂದು ಉದ್ದೇಶ. ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರ ಸಕ್ಸಸ್ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಇಲ್ಲಿ. ಆಗ ಎಲ್ಲರೂ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ಬರೋದಕ್ಕೆ ಸರ್ಕಾರ ಅವ್ರ ಮೇಲೆ ಒತ್ತಡ ತರಬಹುದು. ಯಾಕಂದರೆ ಇವಾಗಲೇ 40 ಲಕ್ಷದ ವ್ಯವಹಾರದ ಮೇಲೆ ಇದ್ದರೆ ಮಾತ್ರ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಇಲ್ಲ ಅಂದರೆ ಮಾಡುವ ಅಗತ್ಯ ಇಲ್ಲ. ಸಣ್ಣ ವ್ಯಾಪಾರಿಗಳು ಇಂಥ ಒಂದು RCM ಅನ್ನೋ ವಿಚಾರ ಜಿ ಎಸ್ ಟಿನಲ್ಲಿದೆ, ನಾವು ಅದನ್ನು ತಿಳ್ಕೊಳ್ಬೇಕು.
ಮುಂದಿನ ಹಂತದಲ್ಲಿ ಸರ್ಕಾರ ಇದನ್ನು ಎನ್ಫೋರ್ಸ್ ಮಾಡ್ಬೋದು. ಮಾಡಿದರೆ GST ಸಿಸ್ಟಮ್ಮು ಸಂಪೂರ್ಣವಾಗಿ ಜಾಗದಲ್ಲಿರ್ತದೆ ಅನ್ನೋದು ಮುಖ್ಯವಾದ ವಿಚಾರ ಇದೆ. ಸ್ನೇಹಿತರೆ ಹಾಗೂ ಬಂಧುಗಳೇ, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ವಸುದೈವ ಕುಟುಂಬಕಂ ಅಂತ. ಈ ಒಂದು ಹಿನ್ನೆಲೆಯಲ್ಲಿ ಮಾತಾಡೋದಾದರೆ ನಾವು ಸಜ್ಜನರಾಗಿರಬೇಕು, ವಿಶ್ವದ ಎಲ್ಲರೂ ಸಜ್ಜನರಾಗಿರಬೇಕು. ನಾವು ಸರ್ಕಾರಗಳಿಗೆ ನಿಯತ್ತಿನಲ್ಲಿ ತೆರಿಗೆಗಳನ್ನು ಭರಿಸಬೇಕು, ಸರ್ಕಾರ ದೇಶದ ಅಭಿವೃದ್ಧಿ ಮಾಡಬೇಕು. ಈ ಎಲ್ಲ ವಿಚಾರಗಳು ನಮ್ಮ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ವಿಶ್ವದ ಅಭಿವೃದ್ಧಿ ಆದರೆ ಮತ್ತು ಇನ್ನೇನು ಬೇಕು ಮನುಷ್ಯನಿಗೆ? ಅದೇ ವಿಶ್ವದ ಕಲ್ಯಾಣ. ಹಾಗಾಗಿ ಎಲ್ಲರೂ ನಾವು ಸಜ್ಜನರಾಗಿರಬೇಕು, ಹಾಗೆಯೇ ಉತ್ತಮವಾದ ನಡೆ ಇಟ್ಕೊಳ್ಬೇಕು ಅನ್ನೋ ಒಂದು ಮಾನಸಿಕತೆಯೊಂದಿಗೆ ಇಂದಿನ ಮುಂಜಾನೆಯ ಮಾತುಗಳನ್ನು ಮುಗಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ನಮಸ್ಕಾರ.